ದೇಶದ 20 ಕೋಟಿ ಅಸಂಘಟಿತ ಕಾರ್ಮಿಕರ ನೋಂದಣಿ ಇಲ್ಲದೆ ಇರುವುದು ಬೇಸರದ ಸಂಗತಿ ಎಂದು ಹಿರಿಯ ಸಿವಿಲ್ ನ್ಯಾಯಾಧೀಶರು ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಕಾರ್ಯದರ್ಶಿ ಎಂ ವಿಜಯ್ ಹೇಳಿದ್ದಾರೆ. ನಗರದ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ತಾಲೂಕು ಕಾರ್ಮಿಕ ಇಲಾಖೆ ಕಾನೂನು ಸೇವಾ ಸಮಿತಿ ವಕೀಲರ ಸಂಘ ಸಹಯೋಗದಲ್ಲಿ ಹಮ್ಮಿಕೊಂಡಿದ್ದ ತಾಲೂಕು ಮಟ್ಟದ ಕಾರ್ಮಿಕರ ಕಾರ್ಯಾಗಾರ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು. ಎಂಡ್ ಆರ್ಗನ್ಸ್ ಅಲ್ಲಿಗೆ ಬೇಕಾದಷ್ಟು ರಕ್ತ ಸಂಚಾರ ಆಗೋದಿಲ್ಲ. ಅದರ ಜೊತೆಯಲ್ಲಿ ಆ ಬ್ಲಾಕ್ ಆಗಿರೋ ವೆಸಲ್ ಬ್ಲಡ್ ಮುಂದೆ ಹೋಗಬೇಕು ಅಂದ್ರೆ ಪ್ರೆಷರ್ ಜಾಸ್ತಿ ಆಗಬೇಕು. ಸೊ ಈ ಪ್ರೆಷರ್ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಸೈಮಲ್ಟೇನಿಯಸ್ಲಿ ಎರಡೂ ಪ್ರಾಬ್ಲಮ್ ಶುರುವಾಗುತ್ತೆ. ಒಂದು ಪ್ರೆಷರ್ ಜಾಸ್ತಿ, BP ಜಾಸ್ತಿ ಆಗ್ತಾ ಹೋಗುತ್ತೆ. ಇನ್ನೊಂದು ಆ ರಕ್ತ ಯಾವ ಅಂಗಕ್ಕೆ ಪೂರೈಕೆ ಆಗಬೇಕು ಅದು ಕಡಿಮೆ ಆಗ್ತಾ ಬರುತ್ತೆ. ಆ ವ್ಯಕ್ತಿ ನೋಡಿದ್ರೆ ಯಾವುದೇ ಲಕ್ಷಣಗಳು ಏನೇನು ಇರೋದೇ ಇಲ್ಲ. ಸೊ ಯಾವಾಗ ಒಂದು ಫೈನ್ ಡೇ, ಸೊ ಯಾವುದು ಸಡನ್ ಆಗಿ ಭಾರ ಎತ್ತಬೇಕಾಗ್ಲೋ ಇಲ್ಲ ಯಾರೋ ವ್ಯಕ್ತಿ ಏರು ಧ್ವನಿಯಲ್ಲಿ ಮಾತಾಡ್ತಾ ಇದ್ದಾಗಲೂ, ಸೊ ಅಂತ ಸಂದರ್ಭ ಕ್ರಿಯೇಟ್ ಆದಾಗ ಆ ಪರ್ಟಿಕ್ಯುಲರ್ ವೆಸಲ್ ಹೊಡ್ಕೊಳ್ಳುತ್ತೆ. ಆ ವೆಸಲ್ ಹೊಡ್ಕೊಳ್ತು ಅಂದ್ರೆ ಅಲ್ಲಿಂದ ಮುಂದಕ್ಕೆ ಯಾವ ಆರ್ಗನ್ ಅದಕ್ಕೆ ರಕ್ತ ಸಪ್ಲೈ ಆಗಬೇಕಾಗಿತ್ತು, ಉದಾಹರಣೆಗೆ ಬ್ರೈನ್. ಸೊ ಬ್ರೈನ್ ಅಲ್ಲಿ ಹೊಡ್ಕೊತ್ತು ಅಂದ್ರೆ ಪಾರ್ಶ್ವವಾಯು. JMFC ಹಿರಿಯ ಸಿವಿಲ್ ನ್ಯಾಯಾಧೀಶ ಸಮೀರ್ ಪಿ ನಂದ್ಯಾಲ್ ಮಾತನಾಡಿದರು. ಈ ಸಂದರ್ಭದಲ್ಲಿ ನ್ಯಾಯಾಧೀಶರಾದ ಹೇಮಾ, ಪುನೀತ್, ಶಶಿಧರ್, ಜಿಲ್ಲಾ ಕಾರ್ಮಿಕ ಇಲಾಖೆ ಅಧಿಕಾರಿ ಅನಿಲ್, ಬಾಲಚಂದ್ರ, ತಾಲೂಕು ಕಾರ್ಮಿಕ ಇಲಾಖೆ ನಿರ್ದೇಶಕಿ ಕುಸುಮಾ, ವಕೀಲರ ಸಂಘದ ಅಧ್ಯಕ್ಷ ನಾಗರಾಜ್ ಮತ್ತಿತರರು ಹಾಜರಿದ್ದರು. ಜಾಗೃತಿ ಮೂಡಿಸಲಿಕ್ಕೆ ಕಾರ್ಯಕ್ರಮವನ್ನು ಮಾಡಿಕೊಂಡಿದ್ದೇವೆ. 94 ಅಸಂಘಟಿತ ಕಾರ್ಮಿಕರನ್ನ ಗುರುತು ಮಾಡಿ ಅವರಿಗೆಲ್ಲರಿಗೂ ಕೂಡ ನೋಂದಣಿ ಮಾಡುವ ಕೆಲಸವನ್ನು ಕೂಡ ಇವತ್ತು ಮಾಡ್ತೇವೆ ಅಂತ ಹೇಳಲಾಗಿತ್ತು. ಸೊ ಆ ಬಗ್ಗೆನೂ ಕೂಡ ಯಾರು ನೋಂದಣಿ ಮಾಡ್ಕೊಂಡಿಲ್ಲ ಅವರು ನೋಂದಣಿ ಮಾಡ್ಕೊಳ್ಳಿ ಅಂತ ಹೇಳಿಕೆ ಬಯಸ್ತೇನೆ. ಸೊ ಇದ್ರ ಜೊತೆಗೆ ತಮಗೆ ಏನಾದ್ರೂ ಕಾನೂನಾತ್ಮಕವಾಗಿ ಏನಾದ್ರೂ ಸಮಸ್ಯೆ ಇದ್ರೆ ನಮ್ಮ ಕೋರ್ಟ್ ಆವರಣದಲ್ಲಿಯೇ ತಾಲೂಕು ಕಾನೂನು ಸೇವೆಗಳ ಸಮಿತಿ ಇದೆ. ತಾವು ಅದಕ್ಕೆ ನೇರವಾಗಿ ಬಂದು ಭೇಟಿ ನೀಡಿ ತಮಗೆ ಇರುವ ಸಮಸ್ಯೆಗಳನ್ನ ಹೇಳ್ಕೊಂಡ್ರೆ ಅದನ್ನ ಕಾನೂನು